ಸರ್ ಏನು ಸರ್ ಹೇಳಿ, ಎಚ್ ಡಿ ರೇವಣ್ಣವರ ಬಂಧನ ಈಗ ಅದೇನಾಯಿತು, ಒಂದು ಅವರ ನಮಗಿನ ಮಾಧ್ಯಮದವರು ನೀವು ಎಲ್ಲ ಕೊಟ್ಟಂಗೆ ನೋಡ್ದಂಗೆ ಹೇಳ್ತಾ ಇರೋದು. ಎಚ್ ಡಿ ರೇವಣ್ಣವರ ಬಂಧನ ಈ ಅವರ ಮಗ, ಯಾರು ಸಂತ್ರಸ್ತೆಯ ಮಗ, ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾನೆ, ಅವನ್ಯಾರೋ ಸತೀಶ್ ಬಾಬು ಅನ್ನೋರು ಅವ್ರೆಂಥರೋ ಬಾಬು ಅನ್ನೋರ ಕೈಲಿ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಾದ 2-3 ದಿವಸ ರೇವಣ್ಣವ್ರಿಗೆ ಇಲ್ಲಿ FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆದಮೇಲೆ SIT ಟ್ರಾನ್ಸ್ಫರ್ ಆಗಿದೆ ಕೇಸು. SIT ಅವರು ಅವರಿಗೆ 3 ನೋಟಿಸ್ ಕೊಟ್ಟಿದ್ದಾರೆ. 2 ನೋಟಿಸ್ ಕೊಟ್ಟು ಆಮೇಲೆ 3ನೇ ನೋಟಿಸ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಹಾಕಿದಂಥ ಬೇಲು ರಿಜೆಕ್ಟ್ ಆದಮೇಲೆ ಅವರು ಕಾನ್ಸ್ಟಿಬೇಟೆಡ್ ಬೇಲ್ಗೆ ಹಾಕಿದ್ರು. ಕಾನ್ಸ್ಟಿಬೇಟೆಡ್ ಬೇಲ್ ಹಾಕಿದ್ಮೇಲೆ ಬೇಲು ಸಿಗಲಿಲ್ಲ. ಬೇಲು ಸಿಗದೆ ಇದ್ದಾಗ ಇವರಿಗೆ ಲೋಕಸ್ ನೋಟಿಸು, ಎಂಥ ನೋಟಿಸಪ್ಪ, ಲುಕ್ಔಟ್ ನೋಟಿಸ್, ಆ ಲುಕ್ಔಟ್ ನೋಟಿಸ್ ಕೊಟ್ಟ ಮೇಲೆ ವಿಧಿ ಇಲ್ಲ, ಬಂದರೆ ಮಾಡಲೇಬೇಕು. ನೋಡ್ರಿ, ಮೊದಲನೇ ಹಾಕಿದ್ದು ಆ ಸಂತ್ರಸ್ತ ಮಹಿಳೆ, ನಾವೇ ಎಲ್ಲ ನೋಡಿದ್ದು. ಆ ಸಂತ್ರಸ್ತ ಮಹಿಳೆ ನನ್ನ ಜಿಗಿಟಿರು, ಅದು ಮಾಡಿರು, ಇದು ಮಾಡಿರು ಅಂತೇಳಿ ಸೆಕ್ಷನ್ಗಳನ್ನ ಬೇರೆ ಬೇರೆ ಹಾಕಿದ್ರು. ಅದು ಬೇಲೆಬಲ್ಲು, ಬೇಲೆ ಮೇಲೆ ಬಿಟ್ಟಿರ್ಬೋದು, ಅದು ಬಿಡಿ. ಇನ್ನೊಂದು ಈಗ ಅದೇಸೋ 164 ಎಂಥದೋ ಒಂದು ಸೆಕ್ಷನ್ ಹಾಕಿ ಇದರಲ್ಲಿ ಯಾವುದೇ ಕಾರಣದಿಂದ ಅವ್ರನ್ನ ಬುಡ್ದಂಗೆ ಕಿಡ್ನಾಪ್, ಇದನ್ನ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಕೇಸ್ ಹಾಕಿದ್ರು. ಆ ಕೇಸಲ್ಲಿ ಇವರು 1-2 ದಿವಸದ ಮೊದಲೇ ಹೋಗಿ ನಾನು ಹಿಂಗೆ ಅಂತ ಹೇಳಿಕೆ ಕೊಟ್ಟಿದ್ರು, ಆಗೋದೇನೋ ಆಯಿತು ಮಾಡಿಕೊಂಡು ಹೋಗಿದೆ, ಏನೋ ಜಡ್ಜ್ಗಳಿಗೆ ಬಿಟ್ಟದ್ದು. ಆದರೆ ಇವರು ಹೋಗಲಿಲ್ಲ. ಇವ್ರು ಹಾಕಿದ ಬೇಲು ರಿಜೆಕ್ಟ್ ಆಯಿತು. ಬೇಲು ರಿಜೆಕ್ಟ್ ಆದಮೇಲೆ ಆ ನೋಟಿಸ್ನು ಕೊಟ್ಟ ಮೇಲೆ ವಿಧಿ ಇಲ್ಲ, ಅರೆಸ್ಟ್ ಮಾಡಿದ್ರು. ಮಾಡಲೇಬೇಕಲ್ಲ, ಇಲ್ಲ ಅಂದರೆ ಯಾಕ್ರಿ ನೀವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ರೇವಣ್ಣನ ಅರೆಸ್ಟ್ ಮಾಡಿಲ್ಲ ಅಂತೇಳಿ ಕೂಗ್ತಾ ಇದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಯಾಕೆ ಅರೆಸ್ಟ್ ಮಾಡಿರಿ ಅಂತ ಅಂದ್ರೆ ಏನು ಹೇಳ್ತಾರೆ, ಈಗ ಅವ್ರ ಕರ್ತವ್ಯ ಮಾಡಿದ್ದಾರೆ. SITನಲ್ಲಿ ಏನು ಸಿಕ್ಕಿದೆಯೋ, ಇವರಿಂದ ಏನು ಇದು ಮಾಡಬೇಕು, ಇನ್ನೂ ಯಾವ್ಯಾವನೋ ಸಾಕ್ಷಿಗಳು ನಾಶ ಮಾಡ್ತಾರೆ ಅನ್ನೋ ಭಾವನೆ ಇರಬೇಕು ಏನೋ, ಇವರನ್ನ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ. ಜಡ್ಜ್ಗಳು ಕೊಡೋ ತೀರ್ಪನ್ನ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕಾಗುತ್ತಾ? ನೀವು ಕೊಟ್ಟಿದ್ದೀವ? ಜಡ್ಜ್ಗಳು ಹೋಗಿ ಜೈಲಿಗೆ ಕಳಿಸಿದ್ದವ ನಾವು ಕೊಟ್ಟಿದ್ದೀವ? ಯಾರ ಕೊಟ್ಟಾರ? ಕಾಂಗ್ರೆಸ್ನವ್ರು ಕೊಟ್ಟಾರ? ಜಡ್ಜ್ ಕೊಟ್ಟಿರೋದು. ಜಡ್ಜ್ನ ಕೊಟ್ಟ ತೀರ್ಪನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೈತೆ? ಇದರಲ್ಲಿ ಎಂಥ ರಾಜಕೀಯ ಐತೆ? ರಾಜಕೀಯ ಎಂಥದ್ದು ಇದರಲ್ಲಿ? ಸುಮ್ಮನೆ ರಾಜಕೀಯ ಎಲ್ಲವನ್ನೂ ರಾಜಕೀಯ ಅಂದ್ಬಿಟ್ರೆ, ಕಿಡ್ನಾಪ್ ಕೇಸ ಅವ್ರ ಮಗ ಕೊಟ್ರು ಅವನು ಹೇಳ್ಬೇಕು, ಅವನು ಇದು ಮಾಡಬೇಕು. ಇವರು ಆನ್ಸ್ಟಿಬೇಟೆಡ್ ಬೇಲ್ ಕೇಳಿದ್ರು, 2 ಸಾರಿ ಕೇಳಿದ್ರು, ಜಡ್ಜ್ ಹತ್ರ ಕೇಳಿದ್ರು, ಕೊಟ್ಟಲಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಜಡ್ಜಿನ ನಾವು ಯಾಕೆ ತಿರಸ್ಕಾರ ಮಾಡಿದ್ರಿ ಅಂತ ಕೇಳೋಕ್ಕಾಗುತ್ತಾ? ಆನ್ಸ್ಟಿಬೇಟೆಡ್ ಬೇಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.